ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದರೆ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರುತ್ತೆ. ಐ ವುಡಂಟ್ ಸೇ ದ್ಯಾಟ್ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ ಅಂತ. ದ ಮೇನ್ ರೀಸನ್ ನಾನು ಏನಕ್ಕೆ ವ್ಲಾಗ್ ಮಾಡ್ತಿರೋದು ಅಂತ ಹೇಳಿದ್ರೆ, ಯು ಕ್ಯಾನ್ ಪ್ರಾಬಬ್ಲಿ ಸೇ ದ್ಯಾಟ್ ಐ ಆಮ್ ಡಾಕ್ಯುಮೆಂಟಿಂಗ್ ಮೈ ಲೈಫ್, ಆ ಮೊಮೆಂಟ್ಸು for memory and some informations that I know, and I want something to look back and see my journey, how it was, and the ups and downs, fun, cry, hard times ಎಲ್ಲನೂ ಸಹ. ಆ್ಯಂಡ್ ಫ್ಯೂ ಟೈಮ್ಸ್ ಐ ಫೀಲ್ ಲೈಕ್ ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲ್ಲ, ಮೋರೋವರ್ ಬಿಕಾಸ್ ಐ ಹ್ಯಾವ್ ಅ ಬೇಬಿ. It depends on my mood. So ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ, ಐ ನೋ ಇಟ್ ಇಸ್ ವೆರಿ ಸ್ಮಾಲ್, ಬಟ್ ಸ್ಟಿಲ್ ಯು ಗೈಸ್ ನೋಡೋದು, ಲೈಕ್ ಮಾಡೋದು ಮೀನ್ಸ್ ಅ ಲಾಟ್ ಫಾರ್ ಮೀ, ಆ್ಯಂಡ್ ಐ ಹೋಪ್ ದಿಸ್ ವಿಲ್ ಕಂಟಿನ್ಯೂ ಫಾರ್ ಲಾಂಗ್. ಆ್ಯಂಡ್ of course it depends upon how you people interact also. ನಾನು ಇಂಟ್ರೋನೇ ಪಾಸ್ ಮಾಡಿ ಹೋಗಿ ಬಂದು ಮಾಡ್ತಿದ್ದೀನಿ ಬಿಕಾಸ್ ಪಾಪ ಇದ್ದ ಅಂತ ಹೇಳಿ. ಐ ಡೋಂಟ್ ನೋ ಹೌ ಇಟ್ ಗೋಸ್, ಬಟ್ ದಿಸ್ ಟೈಮ್ ಐ ವುಡ್ ಟ್ರೈ ಹಾರ್ಡರ್, ಬೆಟರ್. ಮತ್ತು ಫ್ಯೂ ಐಡಿಯಾಸ್ ಸಹ ಇದೆ, ಲೈಕ್ ಮೈ ಪ್ರೆಗ್ನೆನ್ಸಿ ಜರ್ನಿ ಸೀರೀಸ್ ಮಾಡೋಣ ಅಂತ ಇದೆ. ಆ್ಯಂಡ್ ಐ ಡೋಂಟ್ ನೋ, ಬಿಕಾಸ್ ಸಿ ಟು ಬಿ ಹಾನೆಸ್ಟ್, ಐ ಹ್ಯಾವ್ ಮಿಕ್ಸ್ಡ್ ಮೈಂಡ್ಸೆಟ್. ಮಾಡಲಾ ಬೇಡವಾ, ಇಸ್ ಇಟ್ ನೆಸಸರಿ ಅಂತ ಎಲ್ಲ ಹೇಳಿ, ಬಟ್ ದಿಸ್ ಟೈಮ್ ಐ ಹ್ಯಾವ್ ಡಿಸೈಡೆಡ್ ಟು ಡೂ ಇಟ್ ಬಿಕಾಸ್ 10 ಜನದಲ್ಲಿ ಒಬ್ಬರಿಗೆ ಯೂಸ್ ಆದ್ರೂ ಐ ಬಿ ಹ್ಯಾಪಿ ಫಾರ್ ದ್ಯಾಟ್. ಬಿಕಾಸ್ ನನ್ನ ಫ್ರೆಂಡ್ಸ್ ಕಾಲ್ ಮಾಡೋವಾಗ ವಿ ಶೇರ್ ಯುನೋ, ಪಾಪುಗೆ ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು, ಹೇಗೆ ಅದೆಲ್ಲ ಅಂದ್ಬಿಟ್ಟು. ಸೊ ವಾಟ್ ಐ ಹ್ಯಾವ್ ಸೀನ್, ನಾನು ಹೇಳೋದು ನನ್ನ ಫ್ರೆಂಡ್ಗೆಲ್ಲ ಯೂಸ್ ಆಗಿದೆ, ಆ್ಯಂಡ್ ಆಲ್ಸೋ ಅವ್ರು ಹೇಳೋದು ಸಹ ನನಗೆ ಯೂಸ್ ಆಗಿದೆ. ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ನಾವು ಲೆಟ್ ಯೂಸ್ ಇಟ್ ಫಾರ್ ಗುಡ್ ಥಿಂಗ್ಸ್ ಆ್ಯಂಡ್ ಬೆಟರ್ ಥಿಂಗ್ಸ್ ಅಂತ ಹೇಳಿ. ನಿಮಗೆ ಗೊತ್ತಲ್ವಾ, ಏನಾದರೂ ಈ ಥರ ವೀಡಿಯೋ ಏನಾದರೂ ಮಾಡಿದ್ರೆ ಅಫ್ಕೋರ್ಸ್ ಲೈಕ್ ಐ ಡೋಂಟ್ ನೋ ವೆದರ್ ಇಟ್ ಇಸ್ ಇನ್ ಅ ಫನ್ ಪಾರ್ಟ್ ಆರ್ ಸೀರಿಯಸ್ ಆಗಿ ಇದೆಲ್ಲ ಏನಕ್ಕೆ ಯಾರೂ ನೋಡೋಲ್ಲ. ಇಟ್ಸ್ ಓಕೆ, ಯಾರೂ ನೋಡಿಲ್ಲ ಅಂದರೂ ಒಬ್ಬರು ನೋಡಿದ್ರೆ ಐ ಬಿ ಹ್ಯಾಪಿ ಫಾರ್ ದ್ಯಾಟ್ ಇಫ್ ಅವ್ರಿಗೆ ಬೆನಿಫಿಟ್ ಆದರೆ. ಗೈಸ್, ಐ ಆಮ್ ಟಾಕಿಂಗ್ ಸೋ ಮಚ್. ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡೋಣ ಅಂತಿದ್ದೀನಿ, ಮತ್ತು ಲಂಚ್ಗೆ ಗೀ ರೈಸ್ ಮತ್ತು ಬಟರ್ ಚಿಕನ್ ಮಸಾಲ ಮಾಡೋಣ ಅಂತಿದ್ದೀನಿ. ನನ್ನ ಮಗಗೆ ನಾನು ಆಫ್ಟರ್ನೂನ್ ಟೈಮ್ಸ್ ಮುದ್ದೆ, ಚಿಕ್ಕ ಮುದ್ದೆ ತಿನ್ನಿಸ್ತೀನಿ ಅಷ್ಟೇ. ಸೊ ನಾವೇನು ಕುಕ್ ಮಾಡ್ಕೊಂಡಿರ್ತೀರಿ ಅವ್ನಿಗೂ ಅದ್ರಲ್ಲಿ ಕೊಡ್ತೀನಿ. ಇಫ್ ಸ್ಪೈಸ್ ಆಗಿದ್ರೆ ಅವ್ನಿಗೆ ಸಪ್ರೇಟಾಗಿ ಮಾಡ್ತೀನಿ. ಯಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಸೊ ಪಡ್ಡು ಮಾಡಿದ್ದೆಲ್ಲ ಆಯಿತು. ಇದು ದೋಸೆ ಹಿಟ್ಟು ಉಳಿದಿತ್ತು, ಅದರಲ್ಲಿ ಪಡ್ಡು ಮಾಡಿದೆ ಮಾರ್ನಿಂಗೆ. ಮತ್ತು ಬಟರ್ ಚಿಕನ್ ಮಸಾಲ ಮಾಡಿದ್ದೀನಿ. ಪಡ್ಡುಗೆ ಗ್ರೀನ್ ಕಲರ್ ಚಟ್ನಿ, ಅಂದರೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ, ಮತ್ತು ಗೀ ರೈಸ್ ಮಾಡಿದ್ದೆ. ಸೊ ಇದು ಲಂಚ್ ಬ್ರೇಕ್ಫಾಸ್ಟ್ ಎರಡು ಒಟ್ಟಿಗೆ ಮಾಡಿಬಿಡ್ತೀನಿ. ಸೊ ಆಫ್ಟರ್ನೂನ್ ಎಲ್ಲ ಮುಗಿದು ಈವ್ನಿಂಗೆ ಕಾಫಿ ಮತ್ತು ಪಾಪ್ಕಾರ್ನ್ ಮಾಡಿದ್ದೆ. ಕೋತಾಸ್ ಕಾಫಿ ಪೌಡರ್ ನನ್ನ ಫೇವ್ರೆಟ್. ಆ್ಯಂಡ್ ಅದಕ್ಕೆ ನೆಕ್ಸ್ಟ್ ಬ್ರೂ ಆ್ಯಂಡ್ ಸನ್ರೈಸು. ಬ್ಲ್ಯಾಕ್ ಕಾಫಿ ಜಾಸ್ತಿ ಯೂಸ್ ಮಾಡೋದು ನಾವು, ಬಿಕಾಸ್ ನನ್ನ ಹಸ್ಬೆಂಡ್ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಅದಕ್ಕೆ ಪಾಪ್ಕಾರ್ನ್ ಅಂತೂ ಯಮ್ಮಿ ಆಗಿತ್ತು. ಸೊ ಮಿಲೆಟ್ ಪ್ಯಾನ್ ಕೇಕ್ ಆರ್ಡರ್ ಮಾಡಿದ್ದೆ ನಾನು ಅಮೆಝಾನಲ್ಲಿ. ಹೇಗೆ ಬರುತ್ತೆ ಅಂತ ನೋಡೋಕ್ಕೆ ಈ ಥರ ಪೌಡರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು, ಮೊಟ್ಟೆ ಸಹ ಹಾಕ್ಬೋದಂತೆ. ನಾನು ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೆ ಅಂತ ಮೊಟ್ಟೆ ಆ್ಯಡ್ ಮಾಡಿಲ್ಲ, ಲೈಕ್ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅಂತ. ಫಸ್ಟ್ ಟೈಮ್ ನಾನು ಪ್ಯಾನ್ ಕೇಕ್ ಟ್ರೈ ಮಾಡ್ತಿರೋದು ನನ್ನ ಮಗಗೆ. ಇದರಲ್ಲಿ ಶುಗರ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ನ್ಯಾಚುರಲ್ ಅಂತ ಕೊಟ್ಟಿರ್ತಾರೆ. ನೋಡೋಣ, ಒಂದ್ಸರಿ ತಾನೇ ಕೊಟ್ಟು ಟ್ರೈ ಮಾಡೋಣ ಅಂತ. ಪ್ಯಾನ್ ಕೇಕು ಟೇಸ್ಟ್ ವೈಸ್ ಚೆನ್ನಾಗಿದೆ. ಇನ್ನೊಂದು ಏನಂದರೆ ಕನ್ಸಿಸ್ಟೆನ್ಸಿ ಹೇಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಿಲ್ಲ ನನಗೆ. ಬೆಂದಿತ್ತು, ಬಟ್ ಏನಂದರೆ ಶೇಪ್ ಬಂದಿಲ್ಲ.
ಫುಲ್ಲು ಹಂಗಂಗೆ ಕಿತ್ತೋಗ್ಬಿಡ್ತು. ನಾನೇ ಒಂದು ಶೇಪಲ್ಲಿ ಸ್ವಲ್ಪ ಎತ್ಬಿಟ್ಟು ಈ ಥರ ಹಾಕ್ಬಿಟ್ಟು ಹನಿ ಆ್ಯಡ್ ಮಾಡಿದೆ ಅದಕ್ಕೆ. ಬಟ್ ಹನಿ ಸಿರಪ್ಪು ಅಷ್ಟೇನು ಚೆನ್ನಾಗಿದ್ದಿಲ್ಲ ಪ್ಯಾನ್ ಕೇಕ್ ಜೊತೆ. ಸೊ ಬರೀ ಹಾಗೆ ತಿನ್ನಿಸ್ದೆ. ಹನಿ ಹಾಕಿದ್ದಿದ್ದು ಮಾತ್ರ ನಾವು ತಿನ್ಕೊಂಡ್ರಿ. ಅವರಪ್ಪ ತಿನ್ನಿಸ್ತಾಯಿದ್ರು ಅವನಿಗೆ ಅವರಪ್ಪನೇ ಫೇವ್ರೆಟ್. ಅವರಪ್ಪ ಬಂದುಬಿಟ್ರೆ ಅಪ್ಪ ಅಪ್ಪ ಅಂತಲೇ ಇರ್ತಾನೆ. ಯಾರೋ ಬೇಕು ನಿನಗೆ ಅಂದ್ರೂ ಅಪ್ಪನೇ ಅಂತ ಹೇಳ್ತಾನೆ. ಮತ್ತು ಏನಂದರೆ ನನಗೆ ನನ್ನ ಹಸ್ಬೆಂಡ್ ಮನೇಲಿದ್ದರೆ ತುಂಬ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾನು ನನ್ನ ಮಗನೇ ಇದ್ದು ನನಗೆ ಬೋರ್ ಆಗಿಬಿಟ್ಟಿರುತ್ತೆ. ಹಾಗೆ ಎಲ್ಲ ತಿನ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದು ನನ್ನ ಮಗ ಜೊತೆ ಆಡ್ಕೊಂಡಿದ್ದೆ ನಾನು. ಇವನ ಜೊತೆ ಆಟಾಡಾದ್ಮೇಲೆ ಡಿನ್ನರೆಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ. ಡಿನ್ನರ್ಗೆ ಚಪಾತಿ, ಮೊಟ್ಟೆ, ಕ್ಯಾಪ್ಸಿಕಮ್ಮು ಮತ್ತು ಸೊಪ್ಪು ಸಾರು, ಸೌತೆಕಾಯಿ ತಿಂದ್ರಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.